ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 22ನೇ ಅಧ್ಯಾಯವನ್ನು ಶುರು ಮಾಡೋಣ. ಹೌದು, ಒಂದು ದಿನ ಇದ್ದಕ್ಕಿದ್ದ ಹಾಗೆ ಆರುಷಿ ಮನೆಗೆ ಬಂದ ನಿತಿನ್, ಆರು, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ, ಪ್ಲೀಸ್ ನನ್ನ ಮದುವೆ ಆಗ್ತೀಯಾ ಎಂದು ಕೇಳಿದ್ದಾನೆ. ನಿತಿನ್ ಮನೆಯವರು ಬಹಳಾನೇ ಅನುಕೂಲಸ್ಥರು. ಆಗ ತಾನೇ ಹಾಸನದಲ್ಲಿ ಇದ್ದ ಅವರ ಮನೆ ಮಠ ಎಲ್ಲ ಮಾರ್ಕೊಂಡು ಬೆಂಗಳೂರಿಗೆ ಬಂದು ನೆಲೆಸಿದ್ದ ನಿತಿನ್ ಇಲ್ಲಿಯೇ ಒಂದು MBA ಕಾಲೇಜ್ಗೆ ಸೇರಿದ್ದ. ತನ್ನ ಅಣ್ಣ ಬೆಂಗಳೂರಿಗೆ ಬಂದು ಸೆಟಲ್ ಆಗಿದ್ದಾನೆ ಅನ್ನೋ ಖುಷಿನಲ್ಲಿ ಜಲಜಾ ಅವರು ಏನಾದರೂ ಸಹಾಯ ಇದ್ದರೆ ಹೇಳು ಅಣ್ಣ ಅಂತ ಕೇಳಿಕೊಂಡು ಮಗಳ ಜೊತೆಗೆ ಒಂದೆರಡು ಸಲ ಅಣ್ಣನ ಮನೆಗೆ ಹೋಗಿ ಬಂದು ಮಾಡಿದ್ರು. ಆಗ ಆರುಷಿ ನಗುಮುಖ, ಅವಳ ಸ್ನೇಹಪರ ಮಾತುಗಳು ನಿತಿನ್ ಮನಸ್ಸಿನಲ್ಲಿ ಆಹ್ಲಾದಕರ ಭಾವನೆ ಉಂಟು ಮಾಡಿತ್ತು. ವಯಸ್ಸಿನ ಹುಡುಗ ಕಣ್ಣೆದುರಿಗೆ ಆಗಾಗ ಬಂದು ಹೋಗಿ ಮಾಡ್ತಿದ್ದ ಹುಡುಗಿಯ ಕಡೆಗೆ ಆಕರ್ಷಿತನಾಗ್ಬಿಟ್ಟ. ಅದಕ್ಕೆ ನೇರವಾಗಿ ಅವರ ಮನೆಗೆ ಹೋಗಿ ತನ್ನ ಅತ್ತೆ ಬಳಿ ಅವರ ಮಗಳನ್ನು ಮದುವೆ ಆಗೋ ಆಸೆಯನ್ನು ವ್ಯಕ್ತಪಡಿಸಿಬಿಟ್ಟ. ಜಲಜಾ ಅವ್ರಿಗಂತೂ ಅಳಿಯನ ಮಾತು ಕೇಳಿ ಹೇಳತೀರದ ಸಂಭ್ರಮ. ತಕ್ಷಣ ಅವರ ಅಣ್ಣನಿಗೆ ಫೋನ್ ಮಾಡಿ, ನಿತಿನ್ನ ಮನೆಗೆ ಬಂದಿದ್ದ, ಅವನು ನನ್ನ ಮಗಳನ್ನು ಪ್ರೀತಿಸ್ತಿದ್ದಾನೆ ಅನ್ನೋ ವಿಷಯ ಕೇಳಿ ತುಂಬಾ ಖುಷಿಯಾಯಿತು. ನಮಗೂ ಈ ಸಂಬಂಧ ಒಪ್ಪಿಗೆ ಇದೆ ಅಣ್ಣ. ಯಾರೋ ಗೊತ್ತಿಲ್ಲದ ಮನೆ ಹುಡುಗನಿಗಿಂತ ನಿನ್ನ ಮಗನಿಗೆ ನಮ್ಮ ಆರುನ ಕೊಟ್ಟು ಮದುವೆ ಮಾಡಿದ್ರೆ ನಮಗೂ ನೆಮ್ಮದಿ ಅಂತ ಹೇಳಿದ್ರೆ ಜಲಜಾ ಅವರ ಅಣ್ಣ ಮುರಳಿಯವರಿಗೆ ಈ ವಿಷಯ ಬಿಸಿ ತುಪ್ಪದ ಹಾಗಾಗ್ಬಿಡ್ತು. ಮೊದಲೇ ಅವರ ಹೆಂಡತಿ ಕಿಶೋರಿಗೆ ಗಂಡನ ಮನೆಯವರನ್ನು ಕಂಡರೆ ಅಷ್ಟಕ್ಕಷ್ಟೇ. ಅದೇ ಕಾರಣಕ್ಕೆ ಮುರಳಿಯವರು ತಮ್ಮ ತಾಯಿಯನ್ನು ಹೆಂಡತಿಯ ಬೈಗುಳ ಅವಮಾನಗಳಿಂದ ಕಾಪಾಡೋಕ್ಕೋಸ್ಕರ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ. ಈಗ ನೋಡಿದ್ರೆ ಇವರ ತಂಗಿ ಮದುವೆ ಪ್ರಸ್ತಾಪವನ್ನು ಮುಂದಿಡ್ತಾ ಇದ್ದಾರಲ್ಲ. ನನ್ನ ಹೆಂಡತಿಗೆ ಈ ವಿಷಯ ತಿಳಿಸಿದ್ರೆ ಜಲಜಾ ಕತೆ ಏನಾಗಬೇಡ ಯೋಚಿಸುತ್ತಾ ಇದ್ದವರ ಅನುಮಾನನೇ ನಿಜವಾಗ್ಬಿಡ್ತು. ಏನು ಜಲಜಾ, ನನ್ನ ಮಗನನ್ನು ಅಳಿಯ ಮಾಡ್ಕೊಳ್ಳೋ ಪ್ಲ್ಯಾನಾ? ಹೌದು ನೀತು, ನಿಮ್ಮ ಮನೆ ಬಾಗಿಲಿಗೆ ಬಂದು ಮದುವೆ ಪ್ರಸ್ತಾಪ ಮುಂದಿಟ್ಟ, ಹಾಗಂತ ಒಂದೇ ಸಲಕ್ಕೆ ಒಪ್ಪಿಬಿಡೋದಾ? ಅವನೇನೋ ಇನ್ನೂ ಏನೂ ಹರಿಯದ ಹುಡುಗ, ಆದರೆ ನಿನ್ನ ಬುದ್ಧಿ ಏನು ಹುಲ್ಮೇಯೋಕೆ ಹೋಗಿತ್ತಾ? ನಿನ್ನ ಯೋಗ್ಯತೆ ಏನು ನಮ್ಮದೇನು ಅಂತ ಒಮ್ಮೆ ಆದರೂ ಯೋಚನೆ ಮಾಡೋದು ಬೇಡವಾ? ನಿನ್ನ ಗಂಡನಿಗೆ ಬರೋ ಸಂಬಳ ನಾನು ತಿಂಗಳಿಗೆ ನನ್ನ ಕಾರಿಗೆ ಹಾಕ್ಸೋ ಪೆಟ್ರೋಲ್ ಖರ್ಚಿಗೂ ಸಮ ಆಗಲ್ಲ. ಅಂಥದ್ರಲ್ಲಿ ನಮ್ಮ ಸಂಬಂಧ ಬೆಳೆಸಿ ಮಗಳನ್ನು ರಾತ್ರೋರಾತ್ರಿ ಯುವರಾಣಿ ಮಾಡೋ ಕನಸ? ಆಗಾಗ ಮಗಳನ್ನು ಕರ್ಕೊಂಡು ನಮ್ಮ ಮನೆಗೆ ಯಾಕೆ ಬರ್ತಾ ಇದ್ದೆ ಅನ್ನೋದು ಈಗ ತಿಳಿತು ನೋಡು ಎಂದು ವ್ಯಂಗ್ಯ ಮಾಡುತ್ತಾ ಬಾಯಿಗೆ ಬಂದ ಹಾಗೆ ಮಾತಾಡಿ ನಾದಿನಿ ಮತ್ತು ಸೋದರ ಸೊಸೆಗೆ ಸಾಕಷ್ಟು ಅವಮಾನ ಮಾಡಿದ್ರೆ ಆರುಷಿ ಕೋಪದಲ್ಲಿ, ಅತ್ತೆ, ನಾನು ಹೀಗೆ ಒಂಟಿಯಾಗಬೇಕಾದ್ರೂ ಉಳಿದು ಬಿಡ್ತೀನಿ ಹೊರತು ನಿಮ್ಮ ಮಗನನ್ನು ಸತ್ರು ಮದುವೆ ಆಗಲ್ಲ. ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಸಹಿಸದಾದಳು ಆರುಷಿ. ಆದರೆ ಮುರಳಿಯವರಿಗೆ ತಂಗಿಯ ಮೇಲೆ ಮಮಕಾರ ಇತ್ತು. ಅದಕ್ಕೆ ಮಡದಿಗೆ ಗೊತ್ತಾಗದ ಹಾಗೆ ಮರುದಿನ ತಂಗಿ ಮನೆಗೆ ಹೋಗಿ ಜಲಜಾ ಅವರ ಎದುರಿಗೆ ಕೈ ಮುಗಿದು ನಿಂತು ಕ್ಷಮೆ ಕೋರಿದ್ರು. ನನ್ನ ಹೆಂಡತಿಗೆ ಅವಳು ತವರು ಮನೆಯಿಂದ ಕೋಟಿ ಕೋಟಿ ಆಸ್ತಿ ತಂದಿದ್ದಾಳೆ ಅನ್ನೋ ಅಹಂಕಾರ ತುಂಬಿ ತುಳುಕ್ತಾ ಇದೆ ಜಲಜಾ. ಅದಕ್ಕೆ ಹಾಗೆ ಎಲ್ಲರ ಮನಸ್ಸಿಗೂ ನೋವಾಗೋ ಹಾಗೆ ಮಾತಾಡ್ತಾಳೆ. ಆದರೆ ಇಷ್ಟಕ್ಕೆ ನೀನು ಬೇಜಾರಾಗಬೇಡ. ಅವಳ ಅಹಂಕಾರಕ್ಕೆ ನೀವು ಸರಿಯಾಗಿ ಪೆಟ್ಕೊಡೋ ಅಂತ ಒಂದು ಸಂಬಂಧ ತಂದಿದ್ದೀನಿ. ನಮ್ಮ ಮನೆ ಪಕ್ಕ ಈಗ ಹೊಸದಾಗಿ ಒಬ್ಬ ಹುಡುಗ ಶಿಫ್ಟ್ ಆಗಿದ್ದಾನೆ. ಹೆಸರು ವಿಜಯ್ ಶಾಶ್ವತ್. ಹೆಸರಿಗೆ ತಕ್ಕಂತೆ ವಿಜಯದ ಕಳೆ ರಾರಾಜಿಸ್ತಾ ಇದೆ ಅವನ ಮುಖದಲ್ಲಿ. ಈಗ ಒಂದು ವಾರ ಆಯಿತು ಅವನ ಪರಿಚಯ ಆಗಿ. ಮನೆಯಲ್ಲಿ ಒಬ್ಬನೇ ವಾಸ ಆಗಿದ್ದಾನೆ. ಪಾಪ ಹುಡುಗ ಚಿಕ್ಕ ವಯಸ್ಸಿನಲ್ಲೇ ಅವನ ತಾಯಿನ ಕಳ್ಕೊಂಡಿದ್ದಾನೆ. ತಂದೆ ಹಳ್ಳಿಯಲ್ಲಿ ವ್ಯವಸಾಯ ಮಾಡಿಕೊಂಡೇ ಇವನನ್ನು ಇಂಜಿನಿಯರಿಂಗ್ ಓದಿಸಿದ್ದಾರೆ. ಈಗ 6 ತಿಂಗಳಿನಿಂದ ಬೆಂಗಳೂರಿನ ಒಂದು ಪ್ರತಿಷ್ಠಿತ IT ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರೋ ಹುಡುಗನಿಗೆ ಕೈ ತುಂಬ ಸಂಬಳ ಬರುತ್ತೆ. ಒಬ್ಬನೇ ಮಗ, ಹಳ್ಳಿನಲ್ಲಿ ಬೇಕಾದಷ್ಟು ಆಸ್ತಿ ಇದೆ, ಒಳ್ಳೆ ಕೆಲಸದಲ್ಲೂ ಇದ್ದಾನೆ, ನೋಡೋಕೆ ಸಹ ಫಿಲ್ಮ್ ಹೀರೋ ಥರ ಇದ್ದಾನೆ. ಯಾಕೆ ಅವನನ್ನು ನಮ್ಮ ಆರುಗ್ ನೋಡಬಾರ್ದು ಎಂದು ಕೇಳಿದ್ರೆ ಜಲಜಾ ಅವರಿಗೆ ಅಣ್ಣ ತಂದಿರುವ ಮದುವೆ ಪ್ರಪೋಸಲ್ ಬಹಳನೇ ಹಿಡಿಸ್ಬಿಡ್ತು. ಆದರೆ ಆರುಷಿಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಎಂದು ನೇರವಾಗಿಯೇ ತನ್ನ ಮಾವನಿಗೆ ಹೇಳಿ ತನ್ನ ತಾಯಿಯ ಬಳಿ ಸಹ 1-2 ವರ್ಷ ತಾನೂ ಕೆಲಸ ಮಾಡಿ ತನ್ನ ಕೆರಿಯರ್ನಲ್ಲಿ ಏನಾದರೂ ಸಾಧಿಸಿ ನಂತರ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಜಲಜಾ ಅವರು ಬಲವಂತ ಮಾಡೋಕ್ಕೆ ಶುರು ಮಾಡಿಬಿಟ್ರು. ರೀ, ನೀವಾದರೂ ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ. ಚಿನ್ನದಂಥ ಸಂಬಂಧ ಸಿಕ್ಕಿದೆ. ಪದೇ ಪದೇ ಈ ತರಹ ಸಂಬಂಧ ಮನೆ ಬಾಗಿಲಿಗೆ ಬರೋದಿಲ್ಲ. ನಮ್ಮ ಆರು ವಿಷಯದಲ್ಲಿ ಎಣ್ಣೆ ಬಂದಾಗ ಕಣ್ಮುಚ್ಚಿದ್ರು ಅನ್ನೋ ಹಾಗೆ ಆಗಬಾರ್ದು ಅಂತ ಹೇಳಿದ್ರೆ ಕುಮಾರ್ ಅವರು ಕೆಲಸ ಮುಗಿಸಿ ಬಂದ ಸುಸ್ತಿಗೆ ನೆಲದ ಮೇಲೆ ಕಾಲು ಚಾಚಿ ಕುಳಿತಿದ್ದವರು ಮಗಳು ತಂದು ಕೊಟ್ಟ ನೀರು ಕುಡಿತಾ,
ಅವಳು ಕಣ್ಸನ್ನೆ ಮಾಡಿದ್ದನ್ನು ಅರ್ಥ ಮಾಡಿಕೊಂಡು, ಜಲಜಾ, ಒಳ್ಳೆ ಸಂಬಂಧ ಬಂದಿದೆ ಅಂತ ಮಗಳಿಗೆ ಇಷ್ಟವಿಲ್ಲದ ಮದುವೆ ಮಾಡಿಸೋಕ್ಕಾಗುತ್ತಾ? ಅದೂ ಅಲ್ಲದೆ ಹುಡುಗ ಸಹ 6 ತಿಂಗಳ ಹಿಂದೆ ಓದಿ ಮುಗಿಸಿದ್ದಾನೆ ಅಂದರೆ ಅವನಿಗೂ ಇನ್ನೂ ಚಿಕ್ಕ ವಯಸ್ಸು. ಈಗಲೇ ಮದುವೆ ಅಂದರೆ ಅದು ಅವಸರದ ನಿರ್ಧಾರ ಆಗುತ್ತೆ. ಕಂದ, ನೀನೇನು ಚಿಂತೆ ಮಾಡಬೇಡ. ನಿನಗೀಗಲೇ ನಾವು ಮದುವೆ ಮಾಡಲ್ಲ. ಆರಾಮಾಗಿ ನಾಳೆ ಇಂಟರ್ವ್ಯೂ ಅಟೆಂಡ್ ಮಾಡು. ಕುಮಾರ್ ಅವರ ಮಾತಿಗೆ ಆರುಷಿ ಅವಳ ತಂದೆಯನ್ನು ತಬ್ಬಿಕೊಂಡು ಕೃತಜ್ಞತೆ ಸಲ್ಲಿಸಿ, ನೀವಾದರೂ ನನ್ನ ಆಸೆಗೆ ಒಪ್ಪಿಗೆ ಕೊಟ್ರಲ್ಲ, ಅಷ್ಟೇ ಸಾಕು ಎಂದು ಹೇಳಿ ತನ್ನ ರೂಮ್ ಸೇರಿದ ಹುಡುಗಿ ಮರುದಿನ ತನ್ನ ಇಂಟರ್ವ್ಯೂನಲ್ಲಿ ಏನೇನು ಪ್ರಶ್ನೆ ಕೇಳಬಹುದು ಅಂತ ತನ್ನ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ಲು. ಮರುದಿನ ಬೆಳಗ್ಗೆ ಆರುಷಿ ಇನ್ನೇನು ಇಂಟರ್ವ್ಯೂಗೆ ಹೊರಡಬೇಕು. ಇವಳ ಮನೆ ಬಾಗಿಲಿಗೆ ಇವಳ ಸೋದರ ಮಾವ ಮುರಳಿ ಜೊತೆಗೆ ವಿಜಯ್ ಅಲ್ಲದೆ ಅವರ ತಂದೆ ಸದಾಶಿವಮೂರ್ತಿಯವರು ಬಂದರು. ವಿಜಯ್ ಅಂತೂ ತನ್ನೆದುರಿಗೆ ಸಾಧಾರಣ ಕುರ್ತಾ ಲೆಗ್ಗಿಂಗ್ಸ್ ತೊಟ್ಟಿದ್ರೂ ಕಣ್ಮನ ಸೆಳೆಯುವಂತೆ ಕಾಣ್ತಾ ಇದ್ದ ಹುಡುಗಿಯನ್ನು ಕಣ್ತುಂಬಿಕೊಳ್ತಾ ನಿಂತು ಬಿಟ್ಟಿದ್ರೆ, ಆರುಷಿ ಕ್ಷಣ ಅವನ ಕಡೆಗೆ ನೋಡಿ ಅದ್ಯಾಕೋ ಅವನ ನೋಟ ಎದುರಿಸೋಕ್ಕಾಗದೆ ಏನೋ ಮರೆತಂತೆ ನಾಟಕ ಆಡ್ತಾ ತನ್ನ ರೂಮ್ ಸೇರಿಬಿಟ್ಲು. ಇದ್ಯಾವುದನ್ನು ಗಮನಿಸದ ಜಲಜಾ ಅವರು ಎಲ್ಲರನ್ನ ಖುಷಿಯಾಗಿ ಬರಮಾಡಿಕೊಂಡು ಅತಿಥಿ ಸತ್ಕಾರವನ್ನು ಜೋರಾಗಿ ಮಾಡ್ತಾ ಇದ್ದರೆ, ಆರುಷಿ ಮನೆಯಲ್ಲಿ ಉಳಿಯಲಾರದೆ, ಅಮ್ಮ, ನನಗೆ ಟೈಮ್ ಆಯಿತು, ಹೊರಡ್ತೀನಿ ಅಂತ ಹೇಳಿ ಹೊರಡಲು ನೋಡಿದ್ರೆ ಅವಳ ಮಾವ ಬಲವಂತ ಮಾಡಿ ಆರುಷಿನ ಉಳಿಸ್ಕೊಂಡ್ರು. ಜಲಜಾ, ನಿನ್ನೆ ರಾತ್ರಿ ವಿಜಿ ತಂದೆ ಹಳ್ಳಿಯಿಂದ ಬಂದರು. ಬರ್ತಾನೆ ವಿಜಿ ನಮಗೆಲ್ಲ ಒಂದು ಗುಡ್ ನ್ಯೂಸ್ ಕೊಟ್ಟ ಕಣಮ್ಮ. ಅವನಿಗೆ ಈಗ ಅಮೇರಿಕಾದಲ್ಲಿ ಪೋಸ್ಟಿಂಗ್ ಸಿಕ್ಕಿದೆಯಂತೆ. ಈಗ ಹೋದರೆ 4-5 ವರ್ಷ ಅಲ್ಲೇ ಉಳಿದುಕೊಳ್ಬೇಕಾಗುತ್ತಂತೆ. ಪಾಪ ಹುಡುಗ, ಅಲ್ಲಿ ಒಂಟಿಯಾಗಿ ಉಳಿದ್ರೆ ಜೀವನ ಕಷ್ಟ ಆಗತ್ತಲ್ವಾ? ಅದಕ್ಕೆ ಇನ್ನೊಂದು ತಿಂಗಳು ಬಿಟ್ಟು ಅವನು ಅಮೇರಿಕಕ್ಕೆ ಹೋಗೋ ಮೊದಲು ಮಗನಿಗೆ ಮದುವೆ ಮಾಡಿಬಿಡಬೇಕು ಅನ್ನೋದು ಸದಾಶಿವರಾಯರ ಆಸೆ. ಈಗ ನೀನೇ ಹೇಳು, ಈ ಹುಡುಗನಿಗೆ ನಮ್ಮ ಆರುಷಿಗಿಂತ ಹುಡುಗಿ ಬೇಕಾ ಎಂದು ಕೇಳಿದ್ರೆ ಜಲಜಾ ಅವರು ಖುಷಿನಲ್ಲಿ, ನಿಜ ಅಣ್ಣ, ಹುಡುಗ ನೋಡೋಕೆ ಲಕ್ಷಣವಾಗಿದ್ದಾನೆ. ನಮ್ಮ ಆರುಗೆ ಹೇಳಿ ಮಾಡಿಸಿದ ಜೋಡಿ. ಆರು, ನೀನು ಒಮ್ಮೆ ಯೋಚನೆ ಮಾಡಮ್ಮ. ಹುಡುಗ ಚೆನ್ನಾಗಿ ಓದ್ಕೊಂಡಿರೋನು, ಈಗ ಅಮೇರಿಕಾಗೆ ಬೇರೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರು. ಅವರ ಮಾತಿಗೆ ವಿಜಯ್, ಆಂಟಿ ಪ್ಲೀಸ್, ಬಲವಂತವಾಗಿ ನನಗೆ ನಿಮ್ಮ ಮಗಳನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಇವ್ರ ಜೊತೆಗೆ ಸ್ವಲ್ಪ ಪ್ರೈವೇಟಾಗಿ ಮಾತಾಡಿ ಆಮೇಲೆ ಇಬ್ಬರು ಒಂದು ತೀರ್ಮಾನಕ್ಕೆ ಬರ್ತೀವಿ ಎಂದು ಕೇಳಿದ್ರೆ ಜಲಜಾ ಅವರು ಒಪ್ಪಿಗೆ ಕೊಟ್ಟೇ ಬಿಟ್ರು. ಅಮ್ಮನ ಕಡೆಗೆ ಅಸಹನೆಯ ನೋಟ ಬೀರಿ, ಮನೆ ಹೊರಗೋಗಿ ಮಾತಾಡೋಣವಾ ಎಂದು ಹೇಳಿ ಆರುಷಿ ಮನೆ ಹೊರಗೆ ನಡೆದ್ರೆ ಅವಳ ಹಿಂದೆಯೇ ವಿಜಯ್ ಹೆಜ್ಜೆ ಹಾಕುತ್ತಾ ಹೋದವನು ಮನೆಯ ಸುತ್ತಲೂ ನೋಡುತ್ತಾ, ಸ್ವಂತ ಮನೇನಾ ಎಂದು ಕೇಳಿದ. ಇಲ್ಲ, ಬಾಡಿಗೆ ಮನೆ, ಚುಟುಕಾಗಿ ಉತ್ತರಿಸಿದ್ಲು. ಹಾಗಾದರೆ ನಾನು ಬಾಡಿಗೆ ಮನೆಯಲ್ಲಿರೇ ಇರೋದು, ನಿಮಗೆ ಅಭ್ಯಂತರ ಇಲ್ಲ ಅಂತ ಆಯಿತು, ಸಣ್ಣ ನಗು ಹೊತ್ತು ಹೇಳಿದ. ನಗುವಾಗ 2 ಕೆನ್ನೆಗಳ ಮೇಲೆ ಬೀಳುವ ಗುಳಿ ನಿಜಕ್ಕೂ ಆಕರ್ಷಣೀಯವಾಗಿತ್ತು. ಆದರೂ ಮೊದಲ ಭೇಟಿನಲ್ಲೇ ಮದುವೆ ಮನೆ ಅನ್ನೋ ಸೀರಿಯಸ್ ವಿಷಯಗಳ ಬಗ್ಗೆ ಚರ್ಚಿಸೋದಕ್ಕೆ ಆರುಷಿಗೆ ಮುಜುಗರ ಆಯಿತು. ಅದಕ್ಕೆ ಮಾತು ಬದಲಾಯಿಸಲು ಅವನ ಹವ್ಯಾಸದ ಬಗ್ಗೆ ಕೇಳಿದ್ಲು. ರೇರ್ ಆ್ಯಂಟಿಕ್ ವಸ್ತುಗಳನ್ನು ಸಂಗ್ರಹಿಸೋದು ನನ್ನ ಹಾಬಿ ಎಂದು 2 ಕೈಗಳನ್ನು ತನ್ನ ಪ್ಯಾಂಟಿನ ಕೀಸೆಯೊಳಗೆ ತೋರಿಸಿಕೊಂಡು ಹೇಳಿದ. ಇಂಪ್ರೆಸಿವ್. ಹಳ್ಳಿನಲ್ಲಿ ಹುಟ್ಟು ಬೆಳೆದು ಈಗ ಸಿಟಿನಲ್ಲಿ ಡಿಗ್ರಿ ಪಡೆದಿರೋರು ನೀವು. ಈಗಿರೋದು ಬಾಡಿಗೆ ಮನೆಯಲ್ಲಿ, ಆದರೆ ಹಾಬಿ ಮಾತ್ರ ದುಬಾರಿ ಆ್ಯಂಟಿಕ್ ವಸ್ತುಗಳ ಸಂಗ್ರಹಣೆ ಮಾಡೋದು. ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬ ನಿಗೂಢ ವ್ಯಕ್ತಿ ಅನ್ನಿಸ್ತೀರಾ ಮಿಸ್ಟರ್. ಹೇಳಿದ್ದೇ ತಡ ಹುಬ್ಬು ಹಾರಿಸಿ, ವಾವ್, ನೀವೆಲ್ಲ ಆರುಷಿ, ನಾನು ಹೇಳಬೇಕು ಇಂಪ್ರೆಸಿವ್ ಅಂತ. ಹೌದು, ನಾನಂತೂ ನಿಗೂಢ ವ್ಯಕ್ತಿನೇ, ಹಾಗಂತ ಕ್ರಿಮಿನಲ್ ಅಲ್ಲ. ಒಂದು ಮಾತು ಹೇಳ ಆರುಷಿ, ಈ ಹಾಬಿ, ಓದು, ಕೆಲಸ ಇದೆಲ್ಲದರ ಬಗ್ಗೆ ಮಾತಾಡೋಣ ಅಂತಲೇ ಇವತ್ತು ನನ್ನ ತಂದೆನ ಕರ್ಕೊಂಡು ನಿಮ್ಮ ಮನೆಗೆ ಬಂದಿದ್ದು. ಆದರೆ ನಿಮ್ಮನ್ನು ನೋಡ್ತಾ ಇದ್ದ ಹಾಗೆ ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು. ಇದು ನನ್ನ ಕಾರ್ಡ್, ಇದರಲ್ಲಿ ನನ್ನ ನಂಬರ್ ಇದೆ. ನಿಮಗೆ ನಾನು ಒಪ್ಪಿಗೆ ಅಂದರೆ ಒಂದು ಮೆಸೇಜ್ ಮಾಡಿ ಸಾಕು. ಹಾಂ, ಮಿಸ್ಟರ್ ಅಂತಲ್ಲ, ನನ್ನ ವಿಜಯ್, ಇಲ್ಲಾಂದರೆ ಶಾಶ್ವತ್, ಏನಾದರೂ ಸರಿ, ಹಾಗೆ ಹೆಸರಿಡ್ದು ಕರೆದ್ರೆ ಸಾಕು. ನಿಮ್ಮ ಒಪ್ಪಿಗೆ ಒಂದು ಸಿಗಲಿ, ಆಮೇಲೆ ಮುಂದಿನ ಭವಿಷ್ಯದ ಬಗ್ಗೆ ಕೂತು ಸಾವಕಾಶವಾಗಿ ಎಲ್ಲ ಮಾತಾಡೋಣ ಎಂದು ಹೇಳಿ ಒಂದು ಹೆಜ್ಜೆ ಮುಂದೆ ಇಟ್ಟವನು ಮತ್ತೆ ಹಿಂದೆ ಬಂದು ಅವಳ ಕೈ ಹಿಡ್ಕೊಂಡು, ಜೀವನ ಪೂರ್ತಿ ಈ ಕೈ ಹಿಡಿದು ನಡೆಸೋ ಆಸೆ ಆರು ಎಂದು ಹೇಳಿ ಅವಳ ಮುಂಗೈಗೆ ಹೂ ಮುತ್ತಿಟ್ಟು, ಕ್ಷಮೆ ಇರಲಿ, ಈ ದಂತದ ಗೊಂಬೆಯನ್ನು ನೋಡಿ ಹಾಗೆ ಸುಮ್ಮನೆ ಉಳಿಯೋಕ್ಕಾಗಲಿಲ್ಲ ಎಂದು ಹೇಳಿ ಮನೆಯೊಳಗೆ ನಡೆದು ಬಿಟ್ಟರೆ, ತನ್ನ ಮುಂಗೈ ಕಡೆಗೊಮ್ಮೆ ನೋಟ ಬೀರಿ ಮತ್ತೆ ವಿಜಯ್ ಹೋದತ್ತ ನೋಡಿದ ಹುಡುಗಿಯ ಹೃದಯದಲ್ಲೂ ಅವಳ ಅರಿವಿಗೆ ಬಾರದೆ ಸಣ್ಣ ಪುಳಕ ಎದ್ದಿತ್ತು. ಆರುಷಿ ಮತ್ತು ವಿಜಯ್ನ ಭೇಟಿಯಾಗಿ ಆಗಲೇ 1 ವಾರ ಸರಿದಿತ್ತು.
ವಿಜಯ್ ಹೇಳಿದಷ್ಟು ಸುಲಭ ಆಗಿರಲಿಲ್ಲ ಆರುಷಿಗೆ ಮೆಸೇಜ್ ಮಾಡಿ ಈ ಮದುವೆ ಒಪ್ಪಿಗೆ ಇದೆಯಾ ಅಥವಾ ಇಲ್ವಾ ಅಂತ ಹೇಳೋದು. ಒಂದು ಕಡೆ ಅಮ್ಮನ ಬಲವಂತ, ಇಂಥ ಒಳ್ಳೆ ಸಂಬಂಧ ಮತ್ತೆ ಸಿಗುತ್ತೇನೆ ಆರು ಅಂತ ಇವಳ ಮನಸ್ಸನ್ನು ಬಲವಂತವಾಗಿ ವಿಜಯ್ ಬಗ್ಗೆ ಯೋಚಿಸುವಂತೆ ಮಾಡ್ತಾ ಇದ್ದರೆ, ಇದು ನಿನ್ನ ಜೀವನ ಪುಟ್ಟ, ಯಾವುದೇ ನಿರ್ಧಾರ ತೆಗೆದುಕೊಳ್ಳೋ ಮೊದಲು ಚೆನ್ನಾಗಿ ಯೋಚಿಸು. ಅಪ್ಪನ ಮಾತು ಆರುಷಿ ಮನಸ್ಸಿನ ಸಂದಿಗ್ಧ ಸ್ಥಿತಿಯನ್ನು ಹೆಚ್ಚಿಸ್ತಾ ಇತ್ತು. ಊಟ ಮುಗಿಸಿ ಅಂದು ರೂಮ್ ಸೇರಿ ಇದೇ ವಿಷಯದ ಬಗ್ಗೆ ಯೋಚಿಸುತ್ತಾ ಮಲಗಿದ್ದ ಹುಡುಗಿಯ ಮೊಬೈಲ್ ಸದ್ದು ಮಾಡಿತ್ತು. ಸ್ಕ್ರೀನ್ ಮೇಲಿನ ನಂಬರ್ ಮಾತ್ರವೇ ಇದೇ ಸ್ವೀಕರಿಸಿ, ಹಲೋ. ಇವಳ ಧ್ವನಿ ಕೇಳುತ್ತಲೇ ಆ ಕಡೆಯಿಂದ ಸಣ್ಣ ನಗು. ನಿಮ್ಮ ವಾಯ್ಸ್ ಕೇಳ್ತಾ ಇದ್ರೆ ಈಗಲೇ ನಿಮ್ಮ ಎದುರಿಗೆ ಬಂದು ನಿಂತು ಬಿಡಬೇಕು ಅಂತ ಅನ್ನಿಸ್ತಿದೆ ಆರು. ಶಾಶ್ವತ್ ಮಾತು ಇವಳ ತುಟಿಗಳ ಮೇಲೆ ಸಹ ನಗು ಅರಳಿಸಿತ್ತು. ನನ್ನ ನಂಬರ್ ನಿಮ್ಮ ಹತ್ರ ಹೇಗೆ ಎಂದು ಕೇಳಿದ್ಲು. ಮರ್ತಿದ್ದೀರಾ ಅನ್ಸತ್ತೆ, ನಾನು ನಿಮ್ಮ ಮಾವನ ಮನೆ ಪಕ್ಕದಲ್ಲೇ ಇರೋದು. ಬೆಳಗ್ಗೆ ಹೋಗಿ ಕೇಳಿದೆ, ನಿಮ್ಮ ಸೋದರ ಸೊಸೆ ಅಂತೂ ಈ ಬಡಪಾಯಿಗೆ ಒಂದು ಕಾಲ್ ಇಲ್ಲ, ಮೆಸೇಜ್ ಮಾಡೋ ಮನಸ್ಸು ಮಾಡಿಲ್ಲ. ನಾನೇ ಏನೋ ಪ್ರಯತ್ನ ಪಟ್ಟು ನೋಡ್ತೀನಿ, ಅವ್ರ ನಂಬರ್ ಕೊಡಿ ಅಂತ. ಆರು, ಹೀಗೆ ಅವಸರ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ, ಆದರೆ ನನಗೆ ಅಮೇರಿಕಕ್ಕೆ ಹೋಗೋದಕ್ಕೆ ಇನ್ನು 3 ವಾರ ಅಷ್ಟೇ ಟೈಮ್ ಇರೋದು. ನಿಮ್ಮನ್ನು ನೋಡೋ ಮೊದಲು ಅಪ್ಪನ ಹತ್ರ ಜಗಳ ಮಾಡ್ತಾ ಇದ್ದೆ, ಇಷ್ಟು ಅರ್ಜೆಂಟಾಗಿ ನಮಗೆ ಮದುವೆ ಬೇಡ ಅಂತ. ಆದರೆ ನಿಮ್ಮನ್ನು ಭೇಟಿಯಾದಾಗಿದ್ದ ಅಮೇರಿಕಕ್ಕೆ ಹೋಗೋ ಮೊದಲು ಮದುವೆ ಆಗಿ ಹೆಂಡ್ತಿನ ಜೊತೆ ಕರ್ಕೊಂಡು ಹೋಗಬೇಕು ಅನ್ನೋ ಮನಸ್ಸಾಗಿದೆ. ನೋಡಿ, ಮದುವೆ ಆದ ತಕ್ಷಣ ನೀವೇನು ಬರೀ ಗಂಡ ಮನೆ ಅಂತ 4 ಗೋಡೆಗಳ ಮಧ್ಯೆ ಲಾಕ್ ಆಗಲ್ಲ. ಅಮೇರಿಕಕ್ಕೆ ಹೋದ್ಮೇಲೆ ನೀವಲ್ಲಿ ನಿಮ್ಮ ಓದನ್ನು ಬೇಕಾದರೆ ಮುಂದುವರಿಸಬಹುದು, ಇಲ್ಲ ಕೆಲಸಕ್ಕೂ ಟ್ರೈ ಮಾಡಬಹುದು ಎಂದು ಹೇಳಿದ. ಅವನ ಬಣ್ಣ ಬಣ್ಣದ ಮಾತುಗಳು ಆರುಷಿ ಮನಸ್ಸನ್ನು ಆವರಿಸಿಕೊಂಡ್ಬಿಟ್ಟಿತ್ತು. ತಾನು ಕೆಲಸಕ್ಕೆ ಸೇರಬೇಕು, ತನ್ನ ಕಾಲ ಮೇಲೆ ತಾನು ನಿಂತು ವಯಸ್ಸಾದ ಕಾಲದಲ್ಲಿ ತನ್ನ ಹೆತ್ತವರಿಗೆ ಆಸರಿಯಾಗಿ ನಿಲ್ಲಬೇಕು ಅನ್ನೋ ಆಸೆ ಹೊಂದಿದ್ದ ಹುಡುಗಿ ಅದನ್ನೇ ಶಾಶ್ವತ್ಗೆ ಹೇಳ್ತಾ ಇದ್ದರೆ, ಇದೆಲ್ಲ ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಳ್ಳೋ ಅಂಥ ವಿಷಯನ ಆರು. ನಿಮ್ಮ ತಂದೆ ತಾಯಿ ಬೇರೆ ಅಲ್ಲ, ನನ್ನ ತಂದೆ ಬೇರೆ ಅಲ್ಲ. ನಿಜ ಹೇಳಬೇಕು ಅಂದರೆ ನಿಮ್ಮ ತಾಯಿನ ನೋಡಿದಾಗೆಲ್ಲ ಖುಷಿಯಾಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ನನ್ನ ತಾಯಿನ ಕಳ್ಕೊಂಡು ಮಾತೃವಾತ್ಸಲ್ಯದಿಂದ ವಂಚಿತನಾಗಿರೋ ನನಗೆ ಅತ್ತೆಯಲ್ಲಿ ಅಮ್ಮನ ಪ್ರೀತಿ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತ ಹೇಳಿದಾಗ ಆರುಷಿ ಅವನ ಮಾತಿನ ಮೋಡಿಗೆ ಸಿಲುಕಿ ಮನಸ್ಫೂರ್ತಿಯಾಗಿ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ಲು. ಸದಾಶಿವಮೂರ್ತಿಯವರು ತಮಗೆ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ರೆ ಸಾಕು, ಯಾವುದೇ ಆಡಂಬರ ಬೇಡ ಅಂತ ಹೇಳಿದಾಗ ಜಲಜಾ ಅವರು ಬಹಳಾನೇ ಸಂತೋಷಪಟ್ಟರೆ ಕುಮಾರ್ ಅವರಿಗೆ ಸಣ್ಣ ಅನುಮಾನ ಕಾಡಿತ್ತು. ಜಲಜಾ, ನಾವು ಮದುವೆ ವಿಷಯದಲ್ಲಿ ತುಂಬ ಅವಸರ ಬೀಳ್ತಾ ಇದ್ದೀವಿ ಅನಿಸುತ್ತೆ. ಈ ಕಾಲದಲ್ಲಿ ಯಾರೇ ಹೀಗೆ ಚಿನ್ನ ಬಂಗಾರ ಬೇಡ, ದೇವಸ್ಥಾನದಲ್ಲಿ ಇಷ್ಟೊಂದು ಸಿಂಪಲ್ ಆಗಿ ಮದುವೆ ಮಾಡಿಕೊಡಿ ಅಂತಾರೆ. ಹೋಗಲಿ, ನೆಂಟರಿಷ್ಟರನ್ನ ಕರೆಯೋಣ ಅಂದರೆ ಒಂದು ಲಗ್ನ ಪತ್ರಿಕೆ ಪ್ರಿಂಟ್ ಹಾಕ್ಸೋಕ್ಕೂ ಸಮಯ ಇಲ್ಲ. ಬರೋ ಭಾನುವಾರನೇ ಮದುವೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ತಾಯಿ ನನ್ನ ಅಣ್ಣನ ಮನೆಯವ್ರನ್ನೆಲ್ಲ ಏನು ಬರೀ ಬಾಯಲ್ಲೇ ಕರೆದು ಮುಗಿಸೋಕ್ಕಾಗುತ್ತಾ? ಅಲ್ಲದೆ ಇಬ್ಬರ ಜಾತಕ ತೋರಿಸಿ ಹೊಂದಾಣಿಕೆ ಆಗುತ್ತಾ ಅಂತಾದರೂ ಪುರೋಹಿತರನ್ನು ಒಂದು ಮಾತು ಕೇಳೋದು ಬೇಡವಾ? ಕುಮಾರ್ ಅವರ ಯಾವ ಮಾತು ಜಲಜಾ ಅವರ ಮೇಲೆ ಪರಿಣಾಮ ಬೀರಲಿಲ್ಲ. ಅಮೇರಿಕಾದಲ್ಲಿ ಕೆಲಸ ಮಾಡೋ ಅಳಿಯ ನೋಡೋದಕ್ಕೆ ನಿತಿನ್ಗಿಂತಲೂ ಲಕ್ಷಣವಾಗಿದ್ದಾನೆ. ಈ ಸಂಬಂಧ ಬಂದರೆ ತನ್ನ ಅತ್ತಿಗೆ ಎದುರು ತಾವು ಜಂಬ ಕೊಚ್ಕೊಳ್ಬಹುದು. ಅವರು ಮಾಡಿದ ಅವಮಾನಕ್ಕೆ ಇದು ಸರಿಯಾದ ಉತ್ತರ ಅನ್ನೋ ತರ್ಕ ಮಾಡಿಕೊಂಡು ಕೂತಿರೋರಿಗೆ ಯಾವುದೇ ಕಾರಣಕ್ಕೂ ವಿಜಯ್ನ ಬಿಟ್ಟುಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.